ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ ಎಚ್ ಪೂಜಾ, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್, ಮುಂಡಗೋಡು. ಇವತ್ತಿನ ಈ ಸೆಷನ್ದಲ್ಲಿ ನಾನು ತೆಗೆದುಕೊಂಡಿರುವಂತಹ ವಿಷಯ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಪ್ರಮುಖವಾಗಿರುವಂಥ ವಿಷಯವಾದ ಲೀಗ್ ಆಫ್ ನೇಷನ್ಸ್ ಹಾಗೂ ಅದರ ಒಂದು ವಿಶೇಷ ಅಂಗಸಂಸ್ಥೆಗಳ ಬಗ್ಗೆ. ಈ ಒಂದು ಸಂದರ್ಭದಲ್ಲಿ ಈ ಸೆಷನ್ಗೆ ಸಂಬಂಧಿಸಿದಂತೆ ಲೀಗ್ ಆಫ್ ನೇಷನ್ಸದ ಒಂದು ಉಗಮ ಹಾಗೂ ಲೀಗ್ ಆಫ್ ನೇಷನ್ಸದ ಉಗಮಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಸಮ್ಮೇಳನಗಳು, ಆ ಸಮ್ಮೇಳನಗಳಲ್ಲಿ ತೆಗೆದುಕೊಳ್ಳಲಾದಂತಹ 14 ಅಂಶಗಳ ಒಂದು ಚರ್ಚೆ ಹಾಗೂ ಲೀಗ್ ಆಫ್ ನೇಷನ್ಸದ ಇತರ ಪ್ರಧಾನ ಅಂಗಗಳ ಒಂದು ಅಧಿಕಾರ ಮತ್ತು ಕಾರ್ಯಗಳು ಹಾಗೂ ಲೀಗ್ ಆಫ್ ನೇಷನ್ಸದ ಸಹಾಯಕ ಅಂಗಸಂಸ್ಥೆಗಳ ಅಧಿಕಾರ ಮತ್ತು ಕಾರ್ಯಗಳ ಕುರಿತಂತೆ ಇಲ್ಲಿ ಕೆಲವು ವಿಷಯಗಳನ್ನು ಚರ್ಚೆ ಮಾಡುವ. ಮೊದಲನೇದಾಗಿ ಲೀಗ್ ಆಫ್ ನೇಷನ್ಸದ ಉಗಮಕ್ಕೆ ಒಂದು ಹಿನ್ನೆಲೆ. 1914ರಲ್ಲಿ ಪ್ರಾರಂಭವಾದಂತಹ ಪ್ರಥಮ ಮಹಾಯುದ್ಧ ಅದು ಮುಕ್ತಾಯಗೊಂಡಿದ್ದು 1918ರಲ್ಲಿ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಜಾಗತಿಕ ಮಹಾಯುದ್ಧದಲ್ಲಿ ಜಗತ್ತಿನ ಎಲ್ಲ ಮುಕ್ಕಾಲು ರಾಷ್ಟ್ರಗಳು ಭಾಗಿಯಾಗಿದ್ದವು. ಈ ಜಾಗತಿಕ ಮಹಾಯುದ್ಧವು ತಂದಂತಹ ನೋವು ಅಪಾರ. ಇಡೀ ರಾಷ್ಟ್ರಗಳನ್ನು ದಂಗೆ ಬಡಿಸುವ ರೀತಿಯಲ್ಲಿ ಇದರ ನೋವು ಅನಾಹುತಗಳು ಅಷ್ಟು ಭೀಕರವಾಗಿದ್ದವು. ಈ ಎಲ್ಲ ಭೀಕರತೆಗಳನ್ನು ಮನಗೊಂಡಂತಹ ಜಗತ್ತಿನ ಎಲ್ಲ ರಾಷ್ಟ್ರಗಳು ಒಂದು ನಿರ್ಧಾರವನ್ನು ಮಾಡಿದವು. ಇನ್ನು ಮುಂದೆ ಭವಿಷ್ಯತ್ತಿನಲ್ಲಿ ಸಂಭವಿಸಬಹುದಾದಂತಹ ಯುದ್ಧಗಳನ್ನು ತಡೆಯುವ ಉದ್ದೇಶದಿಂದ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಹಾಗೂ ಭದ್ರತೆಯನ್ನು ಸ್ಥಾಪಿಸುವ ಉದ್ದೇಶದಿಂದ ಈ ಎಲ್ಲ ಯುದ್ಧಗಳಿಗೆ ಕಡಿವಾಣ ಹಾಕಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಎಲ್ಲ ರಾಷ್ಟ್ರಗಳು ಬಂದವು. ಹಾಗಾಗಿ ಈ ಒಂದು ಕಾರಣದಿಂದ 1920ರಲ್ಲಿ ಲೀಗ್ ಆಫ್ ನೇಷನ್ಸ್ ಇದು ಉಗಮವಾಯಿತು. ದ ಲೀಗ್ ಆಫ್ ನೇಷನ್, ಇಟ್ ಈಸ್ ಆನ್ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಆ್ಯಂಡ್ ಇಂಟರ್-ಗವರ್ಮೆಂಟಲ್ ಆರ್ಗನೈಜೇಷನ್. ಇಟ್ ವಾಸ್ ಡಿಸೈನ್ಡ್ ಟು ಎನ್ಫೋರ್ಸ್ ದ ಕಂಡೀಷನ್ ಆಫ್ ಟ್ರೀಟೀಸ್ ಆಫ್ ವರ್ಸೈಲ್ಸ್. And the headquarters of League of Nations was in Geneva, Switzerland. And it is very important international organization. It was founded in the year 1920 as a result of Paris Peace Conference that ended the First World War. And the official language of League of Nations were France, English and Spanish. And it provides League of Nations, it provides forum for the settlement of international disputes. And the idea of creation of League of Nations proposed by President Woodrow Wilson. And in his 14 points plan, he suggested many points. Some of them are the encourage of disarmament, preventing wars, and enforcement of the conditions of Versailles treaties and better opportunities like health and safety and abolishment of slavery. ಸೊ ಲೀಗ್ ಆಫ್ ನೇಷನ್ಸ್ದ ಉಗಮಕ್ಕೆ ಸಂಬಂಧಪಟ್ಟಂತೆ ಅಥವಾ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗತಿಕ ಸಂಸ್ಥೆಯನ್ನು ಉಗಮ ಮಾಡುವ ಒಂದು ಹಿನ್ನೆಲೆಯಲ್ಲಿ ಹಾಲೆಂಡಿನ ಹೇಗದಲ್ಲಿ 2 ಪ್ರಮುಖ ಸಮ್ಮೇಳನಗಳು ಜರುಗಿದವು. 1899ರಲ್ಲಿ ಹಾಗೂ 1907ರಲ್ಲಿ ಹಾಲೆಂಡಿನ ಹೇಗದಲ್ಲಿ ನಡೆದಂಥ 2 ಸಮ್ಮೇಳನಗಳು ಇತಿಹಾಸಕ್ಕೆ ಸಾಕ್ಷಿಯಾಗಿವೆ. ಮೊದಲನೇ ಈ ಸಮ್ಮೇಳನದಲ್ಲಿ ಸಾಮಾನ್ಯವಾಗಿ ಚರ್ಚೆಗಳು ಹಾಗೂ ತೀರ್ಮಾನಗಳು, ವರದಿಗಳು, ಭಾಷಣಗಳ ಮೂಲಕ ಇಲ್ಲಿ ವಿಷಯವನ್ನು ಇತ್ಯರ್ಥಗೊಳಿಸಲಾಗುತ್ತಿತ್ತು. ಹಾಗಾಗಿ ಪ್ರಥಮ ಸಮ್ಮೇಳನದಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವಿವಾದಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಒಂದು ಜಾಗತಿಕ ಅಂತಾರಾಷ್ಟ್ರೀಯ ನ್ಯಾಯಾಲಯವನ್ನು ಸ್ಥಾಪಿಸಲು ನಿರ್ಣಯಿಸಲಾಯಿತು. ಎರಡನೇ ಸಮ್ಮೇಳನದಲ್ಲಿ ಯುದ್ಧಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳ ಬಗ್ಗೆ ಇಲ್ಲಿ ಚರ್ಚೆ ನಡೆಯಿತು. ಹಾಗಾಗಿ ಈ ಸಭೆಯಲ್ಲಿ ನಿಶಸ್ತ್ರೀಕರಣ ಅಥವಾ ಅಂತಾರಾಷ್ಟ್ರೀಯ ಕಾನೂನುಗಳು ಅಥವಾ ವಿವಾದಗಳ ಕುರಿತಂತೆ ಶಾಂತಿಯುತ ಪರಿಹಾರ, ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು. ಈ ಒಂದು ಹಿನ್ನೆಲೆಯಲ್ಲಿ ಲೀಗ್ ಆಫ್ ನೇಷನ್ಸ್ ತನ್ನ ಉಗಮವನ್ನು ಕಂಡುಕೊಂಡಿತು ಎಂದು ಹೇಳಬಹುದು. ನೆಕ್ಸ್ಟ್, ಲೀಗ್ ಆಫ್ ನೇಷನ್ಸ್ aims and objectives. First, we have to study here aims and objectives of the League of Nations. So, it promotes international cooperation,
honorable relations between nations and follow the system of international law. Here, League of Nations, it promotes international cooperation and achieve international peace and security. It maintains just, open and honorable relations between nations. Here, the system of international law, it gives a very importance because international law and treaties are very important, and these international laws and treaties are binding to every member states of League of Nations. ಸೊ ಲೀಗ್ ಆಫ್ ನೇಷನ್ಸ್ ಅದ ಒಂದು ಪ್ರಮುಖ ಉದ್ದೇಶಗಳನ್ನು ನೋಡಿದಾಗ, ಲೀಗ್ ಆಫ್ ನೇಷನ್ಸ್ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರವನ್ನು ಸ್ಥಾಪಿಸುವಂತಹ ಒಂದು ಪ್ರಮುಖವಾದ ಜವಾಬ್ದಾರಿಯನ್ನು, ಗುರುತರವಾದ ಜವಾಬ್ದಾರಿಯನ್ನು ನಿರ್ವಹಿಸುತ್ತದೆ. ಇದರೊಂದಿಗೆ ರಾಷ್ಟ್ರಗಳ ಮಧ್ಯೆ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪಿಸುವ ನಿಟ್ಟಿನಲ್ಲಿ ಮುಂದಾಗ್ತದೆ. ಅದೇ ರೀತಿಯಾಗಿ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮಧ್ಯೆ ಒಂದು ಮುಕ್ತ, ಬಹಿರಂಗವಾದ ಹಾಗೂ ಮಾನವೀಯ ಸಂಬಂಧಗಳನ್ನು ಬೆಳೆಸುವಂಥ ಒಂದು ಉದ್ದೇಶವನ್ನು ಕೂಡ ಲೀಗ್ ಆಫ್ ನೇಷನ್ಸ್ ಹೊಂದಿದೆ ಅಂತ ಹೇಳ್ಬೋದು. ಇದರೊಂದಿಗೆ ಇದು ಲೀಗ್ ಆಫ್ ನೇಷನ್ಸ್ನಲ್ಲಿ ಒಂದು ಅಂತಾರಾಷ್ಟ್ರೀಯ ಕಾಯಿದೆ ಅಥವಾ ಅಂತಾರಾಷ್ಟ್ರೀಯ ಒಪ್ಪಂದಗಳ ಬಗ್ಗೆ ನಾವು ಹೆಚ್ಚಿನ ವಿವರಗಳನ್ನು ನೋಡುತ್ತಿದ್ದು, ಈ ಅಂತಾರಾಷ್ಟ್ರೀಯ ಕಾಯ್ದೆಗಳು ಹಾಗೂ ಅಂತಾರಾಷ್ಟ್ರೀಯ ಒಪ್ಪಂದಗಳು ರಾಷ್ಟ್ರಗಳ ನಡವಳಿಕೆಯನ್ನು ನಿಯಂತ್ರಿಸಿ ಆ ರಾಷ್ಟ್ರಗಳನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ಮಹತ್ ಕಾರ್ಯವನ್ನು ಕೂಡ ಇಲ್ಲಿ ಮಾಡುತ್ತವೆ. ಇಂಥ ಎಲ್ಲ ಹಲವು ಉದ್ದೇಶಗಳೊಂದಿಗೆ ಲೀಗ್ ಆಫ್ ನೇಷನ್ಸ್ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡಿತು. ನೆಕ್ಸ್ಟ್, ಆರ್ಗನ್ಸ್ ಆಫ್ ಲೀಗ್ ಆಫ್ ನೇಷನ್ಸ್. ದಿ ಮೇನ್ ಆರ್ಗನ್ಸ್ ಆಫ್ ಲೀಗ್ ಆಫ್ ನೇಷನ್ಸ್, ದ ಫಸ್ಟ್ ಒನ್ ಈಸ್ ಜನರಲ್ ಅಸೆಂಬ್ಲಿ, ಸೆಕೆಂಡ್ ಒನ್ ದಿ ಕೌನ್ಸಿಲ್, ಥರ್ಡ್ ಒನ್ ದ ಸೆಕ್ರೆಟರಿಯೇಟ್. ಸೊ ಜನರಲ್ ಅಸೆಂಬ್ಲಿಗೆ ಸಾಮಾನ್ಯವಾಗಿ ಮಹಾಸಭೆ ಎಂದು ಕರೆಯುತ್ತೇವೆ. ಎರಡನೆಯ ಒಂದು ಅಂಗವಾಗಿರ್ತಕ್ಕಂಥ, ಪ್ರಧಾನ ಅಂಗವಾಗಿರ್ತಕ್ಕಂಥ ಕೌನ್ಸಿಲ್, ಇದು ಮಹಾಮಂಡಳಿ ಅಂತ ಕರೆಸ್ಕೊಳ್ತದೆ. ಅದೇ ರೀತಿಯಾಗಿ ಮೂರನೇ ಪ್ರಧಾನ ಅಂಗವಾಗಿರ್ತಕ್ಕಂಥ ಸೆಕ್ರೆಟರಿಯೇಟ್ ಅಥವಾ ಇದು ಸಚಿವಾಲಯ ಅಂತ ಕೂಡ ಇದನ್ನು ಕರೆಸ್ಕೊಳ್ಳಲಾಗ್ತದೆ. ಸೊ ಜನರಲ್ ಅಸೆಂಬ್ಲಿ ಇಟ್ ವಿಲ್ ಮೀಟ್ ಒನ್ಸ್ ಇನ್ ಎ ಇಯರ್, ಅಂದರೆ ಪ್ರತಿ ವರ್ಷದಲ್ಲಿ ಒಮ್ಮೆ ಈ ಜನರಲ್ ಅಸೆಂಬ್ಲಿ ತನ್ನ ಸಭೆಯನ್ನು ಕೂಡ್ತದೆ. ದ elected candidates of General Assembly, they are elected by the different member states of League of Nations. ಈ ಲೀಗ್ ಆಫ್ ನೇಷನ್ಸ್ ಅದ ಆಯ್ಕೆ ಆಗಿರ್ತಕ್ಕಂಥ ಪ್ರತಿನಿಧಿಗಳು ಎಲ್ಲ ಸದಸ್ಯ ರಾಷ್ಟ್ರಗಳ ಸದಸ್ಯರಾಗಿರುವುದು ಕೂಡ ಇಲ್ಲೊಂದು ವಿಶೇಷತೆ. ದಿ ಕೌನ್ಸಿಲ್ ಆ್ಯಂಡ್ ದ ಸೆಕ್ರೆಟರಿಯೇಟ್, ದೇ ವಿಲ್ ಕ್ಯಾರಿ ದ ಡೇ ಆಕ್ಟಿವಿಟೀಸ್ ಆಫ್ ಲೀಗ್ ಆಫ್ ನೇಷನ್ಸ್ ಅಂಡರ್ ದ ಕಂಟ್ರೋಲ್ ಆಫ್ ಸೆಕ್ರೆಟರಿ ಜನರಲ್. ದಿ ಕೌನ್ಸಿಲ್ ಮತ್ತು ಸೆಕ್ರೆಟರಿ, ಈ ಮಹಾಮಂಡಳಿ ಮತ್ತು ಈ ಸಚಿವಾಲಯ, ಇವೆರಡೂ ಪ್ರಧಾನ ಅಂಗಗಳು ಲೀಗ್ ಆಫ್ ನೇಷನ್ಸ್ ಅದ ಡೇ ಟು ಡೇ ಅಂದರೆ ದೈನಂದಿನ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಿಕೊಂಡು ಹೋಗುವಂಥ ಒಂದು ಜವಾಬ್ದಾರಿಯನ್ನು ಮಾಡುವುದರ ಜೊತೆಗೆ ಸೆಕ್ರೆಟರಿ ಜನರಲ್ ಎನ್ನುವಂಥ ಒಬ್ಬ ಸಂಸ್ಥೆಗೆ ಇದು ಜವಾಬ್ದಾರಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಆರ್ಗನ್ಸ್ ಆಫ್ ಲೀಗ್ ಆಫ್ ನೇಷನ್ಸ್. So auxiliary organs of League of Nations. So first one is International Court of Justice, and the second one is International Labour Organization. International Court of Justice, it is called as World Court, and this court, it will came into existence in the year 1922. ಮೊದಲಿಗೆ ಅಂತಾರಾಷ್ಟ್ರೀಯ ಶಾಶ್ವತ ನ್ಯಾಯಾಲಯ ಅಥವಾ ಅಂತಾರಾಷ್ಟ್ರೀಯ ಜಾಗತಿಕ ನ್ಯಾಯಾಲಯ, ಇದರ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಇದು ಲೀಗ್ ಆಫ್ ನೇಷನ್ಸದ ಒಂದು ಕೌನ್ಸಿಲಿಗೆ ಜಾಗತಿಕ ನ್ಯಾಯಾಲಯವನ್ನು ಸ್ಥಾಪನೆ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಕೊಡಲಾಗಿತ್ತು. ಹಾಗಾಗಿ ಕಲಮು 14 ಪ್ರಕಾರ ಹೇಗ್ ಸಮ್ಮೇಳನದಲ್ಲಿ ಈ ಅಂತಾರಾಷ್ಟ್ರೀಯ ವಿವಾದಗಳನ್ನು ಇತ್ಯರ್ಥಪಡಿಸುವುದಕ್ಕೆ ಸಂಬಂಧಪಟ್ಟಂತೆ 26 ರಾಷ್ಟ್ರಗಳು ಈ ನ್ಯಾಯಾಲಯವನ್ನು ಸ್ಥಾಪಿಸುವ ಉದ್ದೇಶದಿಂದ ಒಂದು ಒಪ್ಪಿ ಸಹಿ ಹಾಕಿದ್ದವು. ಇದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ಒಂದು ಸ್ಥಾಪನೆಯ ಹಿನ್ನೆಲೆ ಎಂದು ಕರೆಯಬಹುದು. ಹೀಗಾಗಿ ಅಂತಾರಾಷ್ಟ್ರೀಯ ಜಾಗತಿಕ ನ್ಯಾಯಾಲಯವು 1922ರಲ್ಲಿ ಅಸ್ತಿತ್ವಕ್ಕೆ ಬಂತು. ರಚನೆ: ಈ ನ್ಯಾಯಾಲಯದಲ್ಲಿ 9 ಮುಖ್ಯ ನ್ಯಾಯಾಧೀಶರು ಹಾಗೂ 4 ಇತರ ನ್ಯಾಯಾಧೀಶರಿದ್ದು 1930ರಲ್ಲಿ ಸಂಖ್ಯೆಯನ್ನು 15ಕ್ಕೆ ಏರಿಸಲಾಯಿತು. ಹಾಗೂ ಈ ಎಲ್ಲ ಸದಸ್ಯರ ಅಧಿಕಾರಾವಧಿ 9 ವರ್ಷಗಳೆಂದು ತೀರ್ಮಾನಿಸಲಾಯಿತು.
So the International Court of Justice, it consisted 9 judges and 4 other judges, and the strength of judges were increased in the year 1930, and the term of International Court of Justice is fixed for 9 years. And next, composition. Jurisdiction of the International Court of Justice. ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಒಂದು ವ್ಯಾಪ್ತಿ ಅಥವಾ ಅಧಿಕಾರ ವ್ಯಾಪ್ತಿಯ ಬಗ್ಗೆ ಹೇಳಬೇಕಂದ್ರೆ, ಲೀಗ್ ಆಫ್ ನೇಷನ್ಸದ ಎಲ್ಲ ಸದಸ್ಯ ರಾಷ್ಟ್ರಗಳು ತಮ್ಮಲ್ಲಿ ಸಂಭವಿಸಬಹುದಾದಂತಹ ತಂಟೆ ತಕರಾರುಗಳನ್ನು ಅಥವಾ ತಮ್ಮಲ್ಲಿ ಉದ್ಭವಿಸಬಹುದಾದಂಥ ತಂಟೆ ತಕರಾರುಗಳ ಒಂದು ಇತ್ಯರ್ಥಕ್ಕಾಗಿ ಈ ಜಾಗತಿಕ ನ್ಯಾಯಾಲಯದ ಮೊರೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡ್ತೇವೆ. ಇಂಥ ತಂಟೆಗಳನ್ನು ಜಾಗತಿಕ ನ್ಯಾಯಾಲಯವು ವಿಚಾರಿಸಿ ತೀರ್ಪು ಕೊಡುವಂತಹ ಒಂದು ಮಹತ್ತರವಾದ ಒಂದು ಕಾರ್ಯವನ್ನು ಈ ನ್ಯಾಯಾಲಯವು ಮಾಡುತ್ತದೆ. ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಸಂಬಂಧಪಟ್ಟಂತಹ ಕಲೆಗಳು ಅಥವಾ ಅಂತಾರಾಷ್ಟ್ರೀಯ ಕಾನೂನಿಗೆ ಧಕ್ಕೆ ತರುವಂತಹ ತಂಟೆ ತಕರಾರುಗಳು ಏನಾದರೂ ಇದ್ದಲ್ಲಿ ಅವು ಈ ಅಂತಾರಾಷ್ಟ್ರೀಯ ಜಾಗತಿಕ ನ್ಯಾಯಾಲಯದ ಒಂದು ಕಕ್ಷೆಗೆ ಒಳಪಡುತ್ತವೆ. ಹೀಗಾಗಿ ಈ ಒಂದು ಅಂತಾರಾಷ್ಟ್ರೀಯ ಜಾಗತಿಕ ನ್ಯಾಯಾಲಯ ಅಥವಾ ಶಾಶ್ವತ ನ್ಯಾಯಾಲಯ ತನ್ನಲ್ಲಿಗೆ ಬಂದಂಥ ತಂಟೆಗಳನ್ನು ಮಾತ್ರ ಇತ್ಯರ್ಥಗೊಳಿಸುವಂಥದ್ದು ಹಾಗೂ ಸದಸ್ಯ ರಾಷ್ಟ್ರಗಳ ತಂಟೆಗಳನ್ನು ಮಾತ್ರ ಇತ್ಯರ್ಥಗೊಳಿಸುವಂಥ ಒಂದು ಜವಾಬ್ದಾರಿಯನ್ನು ಅದು ನಿಭಾಯಿಸುತ್ತದೆ. ಇದಲ್ಲದೆ ಈ ಒಂದು ನ್ಯಾಯಾಲಯ ಅಂತಾರಾಷ್ಟ್ರೀಯ ಒಪ್ಪಂದಗಳು ಹಾಗೂ ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಅರ್ಥವಿವರಣೆಯನ್ನು ಕೂಡ ನೀಡುತ್ತದೆ. ಸೊ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಇಟ್ ಇಂಟರ್ಪ್ರಿಟ್ಸ್ ದ ಇಂಟರ್ನ್ಯಾಷನಲ್ ಟ್ರೀಟೀಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಲಾ. Last one, functions of the International Court of Justice. So first, the International Court of Justice, it settled the disputes which are assigned by different states and they are having the matters of legal questions. ಮೊದಲಿಗೆ ಈ ಜಾಗತಿಕ ನ್ಯಾಯಾಲಯ ಕೆಲವು ತಂಟೆ ತಕರಾರುಗಳನ್ನು, ಕಾನೂನಿಗೆ ಸಂಬಂಧಪಟ್ಟಂತಹ ತಂಟೆ ತಕರಾರುಗಳನ್ನು ಇತ್ಯರ್ಥಗೊಳಿಸುತ್ತದೆ. ಅದು ಅಂತಾರಾಷ್ಟ್ರೀಯ ಕಾನೂನನ್ನು ಆಧಾರವಾಗಿ ಇಟ್ಟುಕೊಂಡು, ಇನ್ ಅಕಾರ್ಡೆನ್ಸ್ ವಿತ್ ಇಂಟರ್ನ್ಯಾಷನಲ್ ಲಾ, ಇಟ್ ವಿಲ್ ಸೆಟ್ಲ್ ದಿ legal cases which are assigned by the different states of member states of League of Nations. And next, and the second one is, it is having the power to give advisory opinion on the matters which are related to the legal questions. So ಈ ಒಂದು ಜಾಗತಿಕ ನ್ಯಾಯಾಲಯವು ಅಡ್ವೈಸರಿ ಅಂದರೆ ಸಲಹಾತ್ಮಕ ಕಾರ್ಯಗಳನ್ನು ಮಾಡುತ್ತಿದ್ದು, ಇದು ಲೀಗ್ ಆಫ್ ನೇಷನ್ಸದ ಪ್ರಧಾನ ಅಂಗಗಳಾದ ಕೌನ್ಸಿಲ್ ಮತ್ತು ಸಚಿವಾಲಯಗಳಿಂದ ಬರ್ತಕ್ಕಂಥ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ವಿಷಯಗಳ ಮೇಲೆ ತನ್ನ ಸಲಹಾತ್ಮಕ ಅಧಿಕಾರವನ್ನು ನೀಡುವಂಥ ಒಂದು ಜವಾಬ್ದಾರಿಯನ್ನು ಕೂಡ ಹೊಂದಿದೆ. ಹೀಗೆ ಅಂತಾರಾಷ್ಟ್ರೀಯ ಜಾಗತಿಕ ನ್ಯಾಯಾಲಯವು ಲೀಗ್ ಆಫ್ ನೇಷನ್ಸದ ಒಂದು ವಿಶೇಷ ಅಂಗವಾಗಿ ಹೊರಹೊಮ್ಮಿದೆ ಎಂದು ಹೇಳಬಹುದು. Next, International Labour Organization. So first here we have to study, here we have to examine the objectives of the organization, composition of the International Labour Organization. Also we have to see the functions of International Labour Organization. So League of Nations ದ ಅಂಗ ಸಂಸ್ಥೆಗಳಲ್ಲಿ ಈ ಅಂತಾರಾಷ್ಟ್ರೀಯ ಕೂಲಿಕಾರ ಸಂಘ ಇದೊಂದು ವಿಶೇಷವಾದಂತಹ ಸಂಘ. ಇದು ವಿಶ್ವಸಂಸ್ಥೆಯ ಒಂದು ವಿಶೇಷ ಅಂಗಸಂಸ್ಥೆಯಾಗಿ 1940ರಲ್ಲಿ ಮಾರ್ಪಾಡುಗೊಂಡಿತು. ಇದರ ಒಂದು ಮೂಲ ಉದ್ದೇಶ ಕಾರ್ಮಿಕರ ಶೋಷಣೆಯನ್ನು ತಪ್ಪಿಸುವುದು, ಅವರ ಮೇಲಾಗ್ತಕ್ಕಂತಹ ದೌರ್ಜನ್ಯ ಆಗಿರ್ಬೋದು ಅಥವಾ ದಬ್ಬಾಳಿಕೆ ಆಗಿರ್ಬೋದು, ಇದನ್ನು ಕೊನೆಗಾಣಿಸೋದು ಹಾಗೂ ಕಾರ್ಮಿಕರ ಸ್ಥಿತಿಗತಿಗಳನ್ನು ಸುಧಾರಿಸುವ ನಿಟ್ಟಿನಲ್ಲಿ ಮುಂದುವರಿಯುವುದು. ಹೀಗೆ ಕಾರ್ಮಿಕರ ಸಮಸ್ಯೆಗಳನ್ನು ಚರ್ಚಿಸಲು ಇದೊಂದು ಅಂತಾರಾಷ್ಟ್ರೀಯ ವೇದಿಕೆಯಾಗಿದೆ. ಸೊ ದ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಇಟ್ ಪ್ರೊವೈಡ್ಸ್ ಎ ಫೋರಮ್ ಫಾರ್ ದ ಪರ್ಮನೆಂಟ್ ಸೆಟಲ್ಮೆಂಟ್ ಆಫ್ ಲೇಬರ್ ಡಿಸ್ಪ್ಯೂಟ್ಸ್. ಸೊ ಇಲ್ಲಿ ಎಲ್ಲ ಸದಸ್ಯ ರಾಷ್ಟ್ರಗಳು, ಲೀಗಿನ ಎಲ್ಲ ಸದಸ್ಯ ರಾಷ್ಟ್ರಗಳು ಈ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಸದಸ್ಯರಾಗಿದ್ದಾವೆ. ಇನ್ನು ಕಂಪೋಸಿಷನ್, ಈ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ it is worked or it is controlled by a governing body which is consisting 32 members and 16 from the represented governments and 8 represented laborers and 8 represented industrialists. ಸೊ ಇದರ ಒಂದು ರಚನೆಗೆ ಸಂಬಂಧಪಟ್ಟಂತೆ ಹೇಳುವುದಾದರೆ,
ಈ ಅಂತಾರಾಷ್ಟ್ರೀಯ ಜಾಗತಿಕ ನ್ಯಾಯಾಲಯವು 32 ಸದಸ್ಯರನ್ನು ಹೊಂದಿರುವಂತಹ ಒಂದು ಆಡಳಿತ ಮಂಡಳಿಯಿಂದ ತನ್ನ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಈ ಆಡಳಿತ ಮಂಡಳಿಯಲ್ಲಿ ಬರ್ತಕ್ಕಂತಹ ಈ 32 ಸದಸ್ಯರಲ್ಲಿ 16 ಸದಸ್ಯರು ಇವರು ಸರ್ಕಾರದಿಂದ ನೇಮಿಸಲ್ಪಟ್ಟವರಾಗಿದ್ದು, ಉಳಿದ 8 ಜನ ಸದಸ್ಯರು ಕಾರ್ಮಿಕ ಪ್ರತಿನಿಧಿಗಳಾಗಿದ್ದು, ಇನ್ನೂ 8 ಜನ ಸದಸ್ಯರು ಅವರು ಉದ್ದಿಮೆದಾರರ ಪ್ರತಿನಿಧಿಗಳಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸುವರು. The functions of ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ಸ್ ಹಿಯರ್. ಈ ಒಂದು ಜಾಗತಿಕ ಅಂತಾರಾಷ್ಟ್ರೀಯ ಕೂಲಿಕಾರ ಸಂಘವು ಕಾರ್ಮಿಕರ ಮೇಲಾಗುವಂತಹ ದೌರ್ಜನ್ಯಗಳನ್ನು ತಡೆಗಟ್ಟುತ್ತದೆ ಹಾಗೂ ನಿರುದ್ಯೋಗವನ್ನು ತೊಡೆದುಹಾಕುತ್ತದೆ. ರಾಷ್ಟ್ರಗಳಲ್ಲಿ ಕಾರ್ಮಿಕರಿಗೆ ಸಾಮಾಜಿಕ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಮುಂದಾಗ್ತದೆ. ಅಲ್ಲದೆ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ಗೊತ್ತುಪಡಿಸೋದು, ಅವರ ಕೂಲಿಯನ್ನು ವಿಮೆಗೆ ಒಳಪಡಿಸುವುದು ಹಾಗೂ ಮಕ್ಕಳನ್ನು ಕೆಲಸಕ್ಕೆ ತೆಗೆದುಕೊಳ್ಳಬಹುದಾದಂತಹ ಒಂದು ವಯೋಮಿತಿಯನ್ನು ಕೂಡ ನಿಗದಿಪಡಿಸುವ ನಿಟ್ಟಿನಲ್ಲಿ ಈ ಅಂತಾರಾಷ್ಟ್ರೀಯ ಕೂಲಿಕಾರ ಸಂಘವು ಮುಂದಾಗಿದೆ ಅಂತ ಹೇಳ್ಬೋದು. ಈ ಎಲ್ಲ ಉದ್ದೇಶಗಳ ಈಡೇರಿಕೆಗಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘವು 3 ಪ್ರಮುಖ ಅಂಗಗಳನ್ನು ಹೊಂದಿದೆ. ಅವುಗಳೆಂದರೆ ಒಂದು ಸಾಮಾನ್ಯ ಸಮ್ಮೇಳನ, ಇದರಲ್ಲಿ ರಾಷ್ಟ್ರಗಳ ಪ್ರತಿನಿಧಿಗಳಿರುವಂಥದ್ದು, ಕಾರ್ಮಿಕರಿಗಾಗಿ ಇವರು ಶಾಸನಗಳನ್ನು ರೂಪಿಸುವುದು, ಅದು ಎಲ್ಲ ರಾಷ್ಟ್ರಗಳು ಕಾರ್ಮಿಕರಿಗಾಗಿ ಪ್ರಗತಿಪರ ಶಾಸನವನ್ನು ರೂಪಿಸುವ ನಿಟ್ಟಿನಲ್ಲಿ ಅವರನ್ನು ಪ್ರೇರೇಪಿಸುವುದು. ಎರಡನೆಯದು ಆಡಳಿತ ಅಂಗ, ಇದು 32 ಸದಸ್ಯರನ್ನು ಹೊಂದಿದ್ದು ಪ್ರತಿ 3 ತಿಂಗಳಿಗೊಮ್ಮೆ ಸಭೆ ಸೇರುವಂಥದ್ದು. ಹೀಗೆ ಕಾರ್ಮಿಕ ಸಂಘದ ಎಲ್ಲ ಕೆಲಸ ಕಾರ್ಯಗಳು ಬಹಳ ಸುಸೂತ್ರವಾಗಿ ನಡೆಸಿಕೊಂಡು ಬರುವಲ್ಲಿ ಈ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘವು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಇವುಗಳಲ್ಲದೆ ಇನ್ನೂ ಕೆಲವು ಅಂಗಸಂಸ್ಥೆಗಳನ್ನು ಲೀಗ್ ಆಫ್ ನೇಷನ್ಸ್ ಹೊಂದಿದೆ. ಅದು ಆರ್ಥಿಕ ಮತ್ತು ಹಣಕಾಸು ಸಂಸ್ಥೆ, ಆರೋಗ್ಯ ಸಂಸ್ಥೆ, ಸಂಪರ್ಕ ಮತ್ತು ಸಾರಿಗೆ ಸಂಸ್ಥೆ. ಈ ಎಲ್ಲ ವಿಷಯಗಳೊಂದಿಗೆ ನಾನು ನನ್ನ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದಗಳು.